ದಿವ್ಯ ಆತ್ಮ ಚೈತನ್ಯಗಳಿಗೂ ನಮಸ್ಕರಿಸಿ, ಗುರುಗಳಿಗೂ ನಮಸ್ಕರಿಸಿ, ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಆತ್ಮಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಇಂದಿನ ಬ್ರಹ್ಮಚಾರಿಣಿಯ ಬಗ್ಗೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಪುರಾಣಗಳ ಪ್ರಕಾರ ಮಹಿಷಾಸುರ ಅಂದ್ರೆ ಎಮ್ಮೆ ಮುಖ ಇರುವಂತ ರೂಪದ ರಾಕ್ಷಸ ತನ್ನ ಸೈನ್ಯದೊಂದಿಗೆ ದೇವಲೋಕನ ಒಂದ್ಸಲ ದಾಳಿ ಮಾಡ್ತಾನೆ. ದೇವಲೋಕಕ್ಕೆ ದಾಳಿ ಮಾಡಿದಾಗ ದೇವತೆಗಳನ್ನೆಲ್ಲ ಹೊರಗಟ್ಟಿ ಬಿಡ್ತಾನೆ. ದೇವತೆಗಳೆಲ್ಲ ಏನಾಗ್ತಾರೆ, ಹೊರಗಡೆ ಹೋದಾಗ ತುಂಬಾ ಆತಂಕಕ್ಕೊಳಗಾಗ್ತಾರೆ. ನಮ್ಮನ್ನ ರಕ್ಷಿಸು ಅಂತ ಹೇಳಿ ತ್ರಿಮೂರ್ತಿಗಳ ಹತ್ರ ಬರ್ತಾರೆ. ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರನ ನಾವು ತ್ರಿಮೂರ್ತಿ ಅಂತ ಹೇಳ್ತೀವಿ. ಈ ತ್ರಿಮೂರ್ತಿಗಳ ಹತ್ರ ಬರ್ತಾರೆ. ಈ ತ್ರಿಮೂರ್ತಿಗಳು ಅವರಲ್ಲಿರೋ ಎಲ್ಲಾ ಶಕ್ತಿನೂ ಒಂದುಗೂಡಿಸಿ ಒಂದು ಶಕ್ತಿನ ತಯಾರು ಮಾಡ್ತಾರೆ. ಆ ಶಕ್ತಿಯೇ ಈ ದುರ್ಗಾ ಶಕ್ತಿ. ಈ ಮೂರು ಶಕ್ತಿಗಳ ಸಂಗಮವಾಗಿ ದುರ್ಗಾದೇವಿಯ ಅವತಾರದಲ್ಲಿ ದೇವಿಗೆ 10 ಕೈಗಳಿರುತ್ತೆ. ಈ 10 ಕೈಗಳಿರುವ ಸುಂದರವಾದ ಸ್ತ್ರೀಯಾಗಿ ಹುಟ್ಟಿದ ನಂತರ ಈಕೆಗೆ ಸುಮಾರು ಜನ ಅವರವರು ಬಳುವಳಿಗಳನ್ನ ಕೊಡ್ತಾ ಹೋಗ್ತಾರೆ, ಅಥವಾ ಉಡುಗೊರೆಗಳನ್ನ ಕೊಡ್ತಾ ಹೋಗ್ತಾರೆ. ಈ ಉಡುಗೊರೆಗಳಲ್ಲಿ ಶಿವ ತ್ರಿಶೂಲನ್ ಕೊಡ್ತಾನೆ, ವಿಷ್ಣು ತನ್ನ ಚಕ್ರನ್ ಕೊಡ್ತಾನೆ, ವರುಣದೇವ ಪಾಶವನ್ನ ಕೊಡ್ತಾನೆ, ಇಂದ್ರ ವಜ್ರಾಯುಧವನ್ನ ಕೊಡ್ತಾನೆ, ಹಾಗೂ ವಾಯು ಬಾಣವನ್ನ ದುರ್ಗೆಗೆ ಕೊಡ್ತಾನೆ. ಇದ್ರ ಜೊತೆಗೆ ಪರ್ವತರಾಜನಾದ ಹಿಮವಂತನು ವಸ್ತ್ರಗಳನ್ನು ಮತ್ತೆ ಸಿಂಹವನ್ನು ಆಕೆಗೆ ಉಡುಗೊರೆಯಾಗಿ ಕೊಡ್ತಾನೆ. ಈ ಎಲ್ಲವುಗಳನ್ನ ಪಡೆದುಕೊಂಡ ಶಕ್ತಿಶಾಲಿಯಾದ ಈ ದುರ್ಗಾ ಮಾತೆಯು ಶಸ್ತ್ರಸನ್ನದ್ಧಳಾಗಿ ಈ ಅಸುರರ ಮೇಲೆ ಕಾದಾಟ ಮಾಡ್ತಾಳೆ. ಈ ಆಯುಧಗಳ ಸಹಾಯದಿಂದ ಈ ಕಾದಾಟ ಎಷ್ಟು ದಿನ ನಡೆಯುತ್ತಪ್ಪ ಅಂದ್ರೆ 9 ದಿನ ನಡೆಯುತ್ತೆ. ಈ 9 ದಿನದಲ್ಲಿ 9 ಅವತಾರಗಳಲ್ಲಿ ಅಥವಾ 9 ರೂಪದಲ್ಲಿ ರಾಕ್ಷಸರ ಜೊತೆ ಕಾದಾಡ್ತಾಳೆ. ಈ 9 ದಿನಗಳ ಕಾದಾಡಿದ ನಂತರ ಅಸುರರನ್ನ ಸಾಯಿಸಿ ವಿಜಯ ಸಾಧಿಸ್ತಾಳೆ. ಆ ಕಡೆಯ ದಿನನ್ನ ವಿಜಯದಶಮಿ ಅಂತ ಆಚರಿಸ್ತಾರೆ. ಅದೇ ಈ ವಿಜಯದಶಮಿ. ಈ 9 ದಿನಗಳು ಇವಳು ಕಾದಾಡಿದ 9 ರೂಪದಲ್ಲಿ, 9 ವಿವಿಧ ರೂಪಗಳಲ್ಲಿ ಕಾದಾಡಿದ್ರಿಂದ ಈ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ತಾಯಿಯನ್ನು 9 ದಿನಗಳು 9 ವಿವಿಧ ರೂಪದಲ್ಲಿ ಪೂಜಿಸ್ತೇವೆ. ಈ 9 ರೂಪಗಳು ಯಾವ್ಯಾವುದು ಅಂತಂದ್ರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ. ಈ 9 ದಿನಗಳಲ್ಲಿ ಈ ಬೇರೆ ಬೇರೆ ಅಲಂಕಾರಗಳ ಮಾಡಿ ನಾವು ಈ ದೇವತೆಗಳನ್ನ ಪೂಜಿಸ್ತೇವೆ, ದುರ್ಗಾದೇವಿಯನ್ನ ಪೂಜಿಸ್ತೇವೆ. ಇವತ್ತು 2ನೇ ದಿನ ಬ್ರಹ್ಮಚಾರಿಣಿ. ಈ ಬ್ರಹ್ಮಚಾರಿಣಿ ಹೆಸರೇ ಹೇಳುತ್ತೆ ಈಕೆ ಬ್ರಹ್ಮಚಾರಿಣಿ ಅಂತ. ಅಂದ್ರೆ ಬ್ರಹ್ಮಚರ್ಯನ ಇದ್ ಮಾಡ್ತಾಳೆ, ಪಾಲಿಸ್ತಾಳೆ. ಹಾಗೇನೆ ಉಪವಾಸವನ್ನ ಬಹಳ ನಿಷ್ಠೆಯಿಂದ ಮಾಡ್ತಾಳೆ ಅಂತ ಅನ್ನೋ ಅರ್ಥ ಇದೆ. ಈಕೆಯನ್ನ ಪ್ರಾಯಶ್ಚಿತ್ತ ದೇವತೆ ಅಂತಲೂ ಹೇಳ್ತಾರೆ. ಈ ಬ್ರಹ್ಮಚಾರಿಣಿ ದೇವಿ ಕೆಂಪು ಉಡುಪನ್ನ ಧರಿಸಿರ್ತಾಳೆ, ಬಲಗೈಲಿ ಅಕ್ಷಯ ಮಾಲೆಯನ್ನ ಹಿಡಿದಿರ್ತಾಳೆ, ಆಮೇಲೆ ಎಡಗೈಲಿ ಕಮಂಡಲವನ್ನ ಹಿಡಿದುಕೊಂಡಿರ್ತಾಳೆ. ತಾಯಿ ಬ್ರಹ್ಮಚಾರಿಣಿ ಅದೃಷ್ಟವನ್ನ ನೀಡುವ ಕೆಂಪು ಗ್ರಹವಾದ ಮಂಗಳ ಅಥವಾ ಕುಜನನ್ನ ಆಳ್ತಾಳೆ. ಹಾಗಾಗಿ ಅವಳಿಗೆ ಕೆಂಪು ಬಣ್ಣ ಬಲು ಪ್ರಿಯವಾದದ್ದು. ಅವಳನ್ನ ಕೆಂಪು ವಸ್ತ್ರದಿಂದ ಅಲಂಕರಿಸ್ತೀವಿ. ಅವಳು ಕುಜನನ್ನ ಆಳೋದ್ರಿಂದ ಕೆಂಪು ವಸ್ತ್ರಗಳಿಂದ ಆಕೆಯನ್ನ ಅಲಂಕರಿಸ್ತೀವಿ. ಆ ಕೆಂಪು ಹೂಗಳು ಆಕೆಗೆ ಇಷ್ಟ. ಮತ್ತೆ ಕಮಲಗಳು, ಬಿಳಿ ಸುಗಂಧ ಭರಿತ ಹೂಗಳಿಂದ ಈಕೆನ ಪೂಜಿಸಿ ಆರಾಧಿಸ್ತೇವೆ. ಈಕೆಗೆ ಸಕ್ಕರೆ, ಬೆಲ್ಲ, ಹಾಲು ಮತ್ತು ಹಾಲಿನಿಂದ ಮಾಡಿದ ಭಕ್ಷ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸ್ತೇವೆ. ಬ್ರಹ್ಮಚಾರಿಣಿಗೆ ಕೆಂಪು ಅತ್ಯಂತ ಪ್ರಿಯವಾದ ಬಣ್ಣ. ಈ ಕೆಂಪು ಬಣ್ಣವು ಕ್ರಿಯಾಶೀಲತೆ, ಪ್ರೀತಿ, ಉತ್ಸಾಹ ಇವುಗಳನ್ನ ಪ್ರತಿನಿಧಿಸುತ್ತೆ ಹಾಗೂ ವ್ಯಕ್ತಿಯಲ್ಲಿ ಶಕ್ತಿಯನ್ನು ಜಾಗೃತಗೊಳಿಸುತ್ತೆ. ಈಕೆನ ಪೂಜೆ ಮಾಡೋದ್ರಿಂದ ಈಕೆ ಆ ವ್ಯಕ್ತಿಯಲ್ಲಿ ಶಕ್ತಿಯನ್ನ ಜಾಗೃತಗೊಳಿಸುತ್ತೆ. ಈಕೆಯು ಶುದ್ಧ ಭಕ್ತಿಯನ್ನ ಇಷ್ಟಪಡ್ತಾಳೆ. ಶುದ್ಧ ಭಕ್ತಿಯಿಂದ ಯಾರು ಪೂಜಿಸಿ ಆರಾಧಿಸ್ತಾರೋ ಅದಕ್ಕೆ ಮೆಚ್ಚಿ ಅನಂತ ಫಲಗಳನ್ನ ನೀಡ್ತಾಳೆ. ಈಕೆ ಅದೃಷ್ಟದ ಆಶೀರ್ವಾದವನ್ನೂ ನೀಡ್ತಾಳೆ. ತಾಯಿಯ ಆರಾಧನೆಯಿಂದ ಜ್ಞಾನ ವೃದ್ಧಿಯಾಗುತ್ತಲ್ಲದೆ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳೋ ನಂಬಿಕೆನೂ ನಮ್ಮಲ್ಲಿ ಇದೆ. ಈಕೆ ಸತೀದೇವಿ ಅಥವಾ ಪಾರ್ವತಿಯ ಅವತಾರ ಅಂತಾನು ಹೇಳ್ತಾರೆ. ಈಕೆಯನ್ನು ಪೂಜಿಸೋದ್ರಿಂದ ದೃಢತೆ, ತ್ಯಾಗ, ಸಂಯಮ ವೃದ್ಧಿಸುತ್ತೆ ಹಾಗೂ ವ್ಯಕ್ತಿ ತನ್ನ ಜೀವನದ
ಅತ್ಯಂತ ವಿಷಮ ಪರಿಸ್ಥಿತಿಯಲ್ಲೂ ವಿಚಲಿತನಾಗದೆ ಅವುಗಳನ್ನ ಎದುರಿಸೋ ಶಕ್ತಿ ಬರುತ್ತೆ ಅನ್ನೋ ನಂಬಿಕೆ ಈಗ್ಲೂ ಇದೆ. ಹಾಗಾಗಿ ಈ ದುರ್ಗಾದೇವಿಯನ್ನು ವಿವಿಧ ರೂಪಗಳಲ್ಲಿ ಈ ನವರಾತ್ರಿ ಟೈಮಲ್ಲಿ ಆರಾಧಿಸ್ತಾ ಬರ್ತಾರೆ. ಹೆಚ್ಚಿನ ಜನ ದೇವಿ ಪಾರಾಯಣ ಅಂತ ಮಾಡ್ತಾರೆ. ಕೆಲವು ಕಡೆ ಈ ಲಲಿತಾ ಸಹಸ್ರನಾಮ ಇವುಗಳಿಂದ ಅರ್ಚನೆ ಮಾಡ್ತಾರೆ. ಹೀಗೆ ಈ ದುರ್ಗಾ ನಾವು ಯೋಗದಲ್ಲಿ ದುರ್ಗಾ ನಮಸ್ಕಾರ 9 ನಮಸ್ಕಾರ ಮಾಡ್ತೀವಿ. ಇವತ್ತು ಹಾಗೇನೆ ನಾವು ದುರ್ಗಾ ನಮಸ್ಕಾರವನ್ನು ಮಾಡಿದ್ವಿ. ಅದಕ್ಕೆ ಸುಮಾರು ಸ್ಟೆಪ್ಗಳಿದೆ. ಹಾಗೆ ದುರ್ಗಾ ನಮಸ್ಕಾರ ಮಾಡಿ ಆ ದುರ್ಗಾ ದೇವಿಯನ್ನ ಮೆಚ್ಚಿಸ್ಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಈ ದುರ್ಗಾ ದೇವಿಯ ಆಶೀರ್ವಾದ ಈ ಎಲ್ಲ ಪೂಜೆಗಳಿಂದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಥ್ಯಾಂಕ್ ಯು ಆಲ್.